कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है, तब जल्द से जल्द उस बिल को सदन में पारित कराने का प्रयास किया जाएगा। ನೋಡಿದಲ್ಲ ವೀಕ್ಷಕರೇ, ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಅದರೊಳಗೆ ಹೇಳ್ತಾರೆ, ಇಲ್ಲಪ್ಪ ನೀಟನ್ನು ಈ ಬಾರಿ ಸಿಕ್ಕಾಪಟ್ಟೆ ಒಳ್ಳೆ ಇದರಿಂದ ನಡೆಸಿದ್ದೀವಿ, ನಾವು ಸ್ಕ್ರೂಟಿನಿ ಮಾಡಿದ್ದೀವಿ, ಅದನ್ನು ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ. ಮುಂಡಾ ಮೋಸ್ತು ಸರ್, ಮುಂಡಾ ಮೋಸ್ತು. ಈ ಬಾರಿ ನಡೆದಂತಹ ಎಕ್ಸಾಮ್ನಲ್ಲೂ ಕೂಡ ಈ ಮರುಪರೀಕ್ಷೆಯಲ್ಲೂ ಕೂಡ ಸೋರಿಕೆ ಆಗಿದೆ ಅಂತ ಹೇಳಿ ಸಾಕಷ್ಟು ಜನ ಆರೋಪಗಳನ್ನು ಮಾಡ್ತಿದ್ದಾರೆ. ಆ ಆರೋಪಗಳೇನು? ಮಕ್ಕಳ ಹತ್ರ ಇರುವಂತಹ ಒಂದೇನಂತೀರೋ OMR ಶೀಟ್ಗಳು ಬೇರೆಗಳಿವೆ, ಅವ್ರಿಗೆ ಮೇಲೆ ಬಂದಿರೋ OMR ಶೀಟ್ಗಳು ಬೇರೆ ಇವೆ. ಇದಕ್ಕೇನು ಉತ್ತರ ಹೇಳ್ತೀರಾ ಸರ್? ಅವ್ರ ಮಕ್ಕಳು ತಗೊಂಡು ಬಂದಿರುವಂಥ OMR ಶೀಟ್ಗಳು ಇವಾಗ ಫ್ರಾಡ್ ಅಂತ ಹೇಳ್ತೀರಾ? ಹೆಸರು ಸೇಮು, ಬಾರ್ಕೋಡ್ ಸೇಮು, ಎಲ್ಲ ಸೇಮು, ಬಟ್ ಆ ಹುಡುಗರು ಟಿಕ್ ಹಾಕಿರುವಂತಹ ಆನ್ಸರ್ಗಳು ಚೇಂಜು, ಆ ಹುಡುಗರಿಗೆ ಮಾರ್ಕ್ಸ್ಗಳು ಚೇಂಜು. ಹಿಂಗೆ XYZ ಮೀಡಿಯಾದವರು ಓಪನ್ ಆಗಿ ಚೀರ್ತಾ ಕೂಗ್ತಾ ಹೇಳ್ತಾರೆ. ಏನಂತ ಹೇಳ್ತಾರೆ? ಪೂಸ್ತಾ ಹೈ ಭಾರತ್, ಇಂಡಿಯಾ ವಿಲ್ ಸಿ, ಹಾಗೆ ಹೀಗೆ ಅಂತ ಹೇಳಿ ಒದರಾಡ್ತಾನೆ, ಕಿರ್ಚಾಡ್ತಾನೆ ಆ ಮನುಷ್ಯ. ಏನಂತ ಕಿರ್ಚಾಡ್ತಾನಪ್ಪ? ಇಲ್ಲ, ಫುಲ್ ಫೇರಾಗಿ ಎಕ್ಸಾಮ್ಸ್ಗಳು ನಡೆದಿವೆ, ಹಾಗೆ ಹೀಗೆ. ಸರ್, ಅದು NGO ಸರ್, ಇಟ್ಸ್ ನಾಟ್ ಅಕೌಂಟೇಬಲ್. NGO ಮೇಲೆ ಹಾಕಿ ನೀವೆಲ್ಲ ಏನಂತೀರ, ನೀವು ತಿಂದವರು ಸೈಡ್ಗೆ ಹಾಕ್ತಾ ಇದ್ದೀರಾ. ಆ NGO ರಚನೆ ಮಾಡಿದವ್ರು ಯಾರು ಸರ್? ಆ NGOಗೆ ನೀಟ್ ಎಕ್ಸಾಮಿನೇಷನ್ ನಡೆಸೋ ಅಥಾರಿಟಿ ಕೊಟ್ಟವ್ರು ಯಾರು ಸರ್? ಯಾವ್ದು ಸರ್ ಅದು? ಯಾಕೆ ಬೇಕು ಸರ್ ಇದು? ನಿಮ್ಮ ಕೈಲಿ ನಡ್ಸಕ್ಕೆ ತಾಕತ್ತಿಲ್ವಾ? ಎಲ್ಲ ಪ್ರೈವೇಟೈಸೇಷನ್ ಮಾಡಿಬಿಡ್ತಿದ್ದೀರಾ, ಎಲ್ಲ ಪ್ರೈವೇಟ್ ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೀರಾ. ಪ್ರೈವೇಟ್ ಅವ್ರ ಕೈಯಲ್ಲಿ ಕೊಟ್ಬಿಟ್ರೆ ಅಲ್ಲಿ ಕರಪ್ಷನ್ ಬಿಟ್ಟರೆ ಬೇರೆ ಏನಾಗತ್ತೆ ಸರ್? ನಿಮಗೂ ನಡ್ಸೋಕ್ಕಾಗ್ತಾಯಿಲ್ಲ, ನೀವು ಹೇಳೋದು ಬಿಡಿ, ಅದಾನಿನೂ ಅಂಬಾನಿನೂ ಕೂರಿಸ್ಬಿಡೋಣ ಕುರ್ಚಿ ಮೇಲೆ. ನೀವೇನಕ್ಕೆ ಬೇಕು? ಗೇಟ್ ಪಾಸ್ ಸಿಗೋ ಅಂತ ಸಮಯ ಬಂದೈತೆ ನಿಮಗೆ ಇವಾಗ. ಗೇಟ್ ಪಾಸ್ ಕಳೆದ ಕಾಂಗ್ರೆಸ್ ಸರ್ಕಾರ ಕೂಡ ಹೀಗೆ ಮಾಡಿತ್ತು. ಬಟ್ ಅಲ್ಲಿ ಇನ್ನೊಂದು ಏನಪ್ಪ ಅಂತಂತಂದರೆ, ಯಾರ ಮೇಲೆ ಏನಾದರೂ ಆರೋಪಗಳು ಬಂದುಬಿಟ್ರೆ ಅವರನ್ನು ಕೆಳಗಿಳಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಅವರು. ಅಲ್ಲೂ ರಿಸಲ್ಟ್ ಆಗಿ ಕೂರ್ತಾ ಇದ್ರು. ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್. P. ಚಿದಂಬರಂ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬಂದರೂ ಕೂಡ 2010ರಲ್ಲಿ P. ಚಿದಂಬರಂ ಅವರು ಕುರ್ಸಿ ಬಿಟ್ಟು ಇಳಿಲಿಲ್ಲ. 2G ಸ್ಕ್ಯಾಮಲ್ಲಿ ಸಿಕ್ಕಾಪಟ್ಟೆ ರಾಜೀನಾಮೆಗಳಾದವು, ಅದನ್ನು ನಾವು ಮರ್ತಿಲ್ಲ. ಬಟ್ ನಿಮ್ಮ ಶಾಸನ ಕಾಲದಲ್ಲಿ ನಿಜ